ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರೀ ಸದ್ಗುರು ಅಸ್ಟ್ರಾಲಜಿ ವಾಹಿನಿಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ವೀಕ್ಷಕ ಬಂಧುಗಳೇ, ಈ ದಿನದ ವಿಶೇಷ ಸಂಚಿಕೆಯಲ್ಲಿ ವೃಷಭ ರಾಶಿಯಲ್ಲಿ ಜನನವಾದ ವೃಷಭ ರಾಶಿಯವರ ಬಗ್ಗೆ ತಿಳಿಯೋಣ. ವೀಕ್ಷಕರೇ, ವೃಷಭ ರಾಶಿಯು ಗೂಳಿಯ ಸಂಕೇತವನ್ನು ಹೊಂದಿದ್ದು ಕಾಲಪುರುಷನ ಮುಖದ ಭಾಗ. ರಾಶಿಗೆ ಶುಕ್ರಗ್ರಹ ಅಧಿಪತಿ. ಈ ರಾಶಿಯವರು ಸುಂದರ ಮುಖ, ಆಕರ್ಷಣೀಯ ಮೈಕಟ್ಟು, ಗೂಳಿಯಂತೆ ಪ್ರಬಲವಾದ ಶರೀರ, ಸ್ತ್ರೀ, ಸಿನಿಮಾ, ನಾಟಕ, ರಂಗಕಲೆ, ಕಾಮಾಸಕ್ತಿ ಹೆಚ್ಚು ಆಸಕ್ತಿಯನ್ನು ಹೊಂದಿರುತ್ತಾರೆ. ತೀಕ್ಷ್ಣ ಬುದ್ಧಿವಂತಿಕೆ, ಜ್ಞಾಪಕ ಶಕ್ತಿ. ಇವರು ದೈಹಿಕ ಮಾನಸಿಕ ಸಹಿಷ್ಣುತೆಯನ್ನು ಹೊಂದಿರುತ್ತಾರೆ. ಬೇರೆಯವರ ಮೇಲೆ ಅಧಿಕಾರವನ್ನು ಚಲಾಯಿಸುವ ಪ್ರವೃತ್ತಿ ಇವರದಾಗಿರುತ್ತದೆ. ಇನ್ನು ಹೆಚ್ಚಿನ ಹೆಣ್ಣು ಸಂತಾನವನ್ನು ಪಡೆಯುತ್ತಾರೆ. ಉತ್ತಮ ಹಣಕಾಸಿನ ವ್ಯವಸ್ಥೆ, ವ್ಯವಹಾರ, ವ್ಯಾಪಾರ ಮಾಡುತ್ತಾರೆ. ಶ್ರಮಜೀವಿಗಳು. ವಾಹನ ಸಂಗ್ರಹಣೆ, ಆಭರಣ, ಚಿನ್ನ, ಬೆಳ್ಳಿ ಸಂಪತ್ತನ್ನು ಸಂಗ್ರಹಿಸುವವರಾಗಿರುತ್ತಾರೆ. ಇನ್ನು ಸ್ತ್ರೀಯರ ವಿಚಾರದಲ್ಲಿ ಈ ರಾಶಿಯಲ್ಲಿ ಹುಟ್ಟಿರುವ ಸ್ತ್ರೀಯಳು ಸೌಮ್ಯವಂತಳು, ಸುಂದರ ಆಕರ್ಷಕ ಮೈಬಣ್ಣ, ಶಾರೀರಿಕ ಸೌಂದರ್ಯ, ಸಭ್ಯತೆ, ವಿನಯತೆ, ಪ್ರೀತಿ ಪ್ರೇಮಕ್ಕೆ ಸ್ವಜನರಲ್ಲಿ ಬಹು ಪ್ರೀತಿ ಉಳ್ಳವಳು, ಗೌರವಶೀಲಳು, ಹಣ ಆಭರಣ ಮುಂತಾದ ಹಣಕಾಸು ಮುಂತಾದ ವಸ್ತುಗಳನ್ನು ಸಂಗ್ರಹಣೆ ಮಾಡುವವಳು, ಚತುರ ಬುದ್ಧಿ, ಮಾನಸಿಕ ದೈಹಿಕ ಪ್ರಭುತ್ವವನ್ನು ಹೊಂದಿರುತ್ತಾಳೆ. ವೀಕ್ಷಕರೇ, ಈ ವರ್ಷ ವೃಷಭ ರಾಶಿಯವರು ಉತ್ತಮ ಫಲಗಳನ್ನು ಪಡೆಯುತ್ತಾರೆ. ಗೋಚಾರದಲ್ಲಿ ಗುರುವು 2ನೆಯ ಮನೆಯಲ್ಲಿ ಕುಟುಂಬ ಸ್ಥಾನದಲ್ಲಿ ಇರುವುದರಿಂದ ಕುಟುಂಬದಲ್ಲಿ ಹಣಕಾಸಿನ ವೃದ್ಧಿಯು, ಸಂಪಾದನೆಯು, ಸ್ತ್ರೀ ಪುರುಷರ ಸೌಖ್ಯವು, ದೇವತಾ ಕಾರ್ಯ, ಮನೆ ನಿರ್ಮಾಣ, ಶತ್ರು ಸಂಹಾರ ನಿಗ್ರಹ ಇನ್ನೂ ಮುಂತಾದ ಶುಭ ಕಾರ್ಯಗಳು, ವಿದ್ಯಾಭ್ಯಾಸದಲ್ಲಿ ಅಭಿವೃದ್ಧಿ, ವ್ಯಾಪಾರ ವ್ಯವಹಾರದಲ್ಲಿ ಅಭಿವೃದ್ಧಿ ಉಂಟಾಗುತ್ತದೆ. ಮತ್ತು ಶನಿ ಮಹಾತ್ಮನು 11ನೇ ಅಂದರೆ ಲಾಭಸ್ಥಾನದಲ್ಲಿ ಇರುವುದರಿಂದ ಧನಲಾಭ, ಭೂಮಿ ಖರೀದಿ ಮಾಡುವಿಕೆ, ಗೃಹ ನಿರ್ಮಾಣ, ಅನೇಕ ರೀತಿಯಿಂದ ಲಾಭ, ಇಷ್ಟಿದ ಕೆಲಸಗಳಲ್ಲಿ ಕಾರ್ಯಸಿದ್ಧಿ, ಕುಟುಂಬದಲ್ಲಿ ಸೌಖ್ಯ ಇನ್ನು ಮುಂತಾದ ಶುಭ ಫಲಗಳನ್ನು ವೃಷಭ ರಾಶಿಯವರು ಈ ವರ್ಷ ತಿಳಿಯಬಹುದು. ವೀಕ್ಷಕರೇ, ವೃಷಭ ರಾಶಿಯವರ ಕಷ್ಟ ಕಾಲದಲ್ಲಿ ಅಂದರೆ ಅನಿಷ್ಟಗಳು ಪ್ರಾರಂಭವಾದ ಸಂದರ್ಭದಲ್ಲಿ ಗ್ರಹಗತಿಗಳ ಶತ್ರುಬಾಧೆಗಳ ಇನ್ನು ಮುಂತಾದ ತೊಂದರೆಗಳು ಕಂಡುಬರುವ ಸಂದರ್ಭದಲ್ಲಿ ವಿಶೇಷವಾಗಿ ವೃಷಭ ರಾಶಿಯವರಿಗೆ ರಾಶಿಯ ಯಂತ್ರ ಮತ್ತು ಮಂತ್ರಗಳು ಸಹ ಇವೆ. ಇದು ಸಾರ್ವತ್ರಿಕವಾಗಿ ಎಲ್ಲರೂ ಮಾಡಿಕೊಳ್ಳಬಹುದು. ಮತ್ತು ರಾಶಾಧಿಪತಿಯಾಗಿರುವ ಶುಕ್ರನ ವಿಶೇಷವಾದ ಮಂತ್ರಗಳು ಇವೆ. ಈ ಮಂತ್ರ ಅನುಷ್ಠಾನವನ್ನು ಮಾಡುವ ಮೊದಲು ತಾವು ಒಂದು ತಾಮ್ರದ ತಗಡು ಅಂದರೆ 3 ಇಂಚು ಅಗಲ ಮತ್ತು ಉದ್ದದ ತಾಮ್ರದ ತಗಡು, ಬೆಳ್ಳಿ ಇಲ್ಲವೇ ತಾಮ್ರದ ತಾಯತ ಮತ್ತು ಪೂಜಾ ಸಾಮಗ್ರಿಗಳು ಇವನ್ನು ನೀವು ಶೇಖರಣೆಯ ಮಾಡ್ಕೋಬೇಕು. ನಂತರದಲ್ಲಿ ಶುಭ ಶುಕ್ರವಾರದಲ್ಲಿ ಅಥವಾ ಶುಭ ದಿವಸದಲ್ಲಿ ನಿಮ್ಮ ಮನೆಯ ದೇವರ ಮಂದಿರದಲ್ಲಿ ಪೂರ್ವಕ್ಕೆ ಅಭಿಮುಖವಾಗಿ ಕುಳಿತು ನಾವು ಸ್ಕ್ರೀನ್ ಮೇಲೆ ತಿಳಿಸಿದ
ನಂಬರ್ಗಳ ಯುಕ್ತವಾಗಿರ್ತಕ್ಕಂತಹ ಯಂತ್ರವನ್ನು ನೀವು ರಚನೆಯನ್ನು ಮಾಡಿ ತಾಮ್ರದ ತಗಡಿನ ಮೇಲೆ. ನಂತರದಲ್ಲಿ ಯಥಾಶಕ್ತಿ ಪೂಜೆ ನೈವೇದ್ಯ ಆರತಿಯನ್ನ ಮಾಡಿದ ನಂತರದಲ್ಲಿ ನಾವು ಸ್ಕ್ರೀನ್ ಮೇಲೆ ತಿಳಿಸುತ್ತಿರುವ ಮಂತ್ರವನ್ನು ಏಕಾಗ್ರತೆ ಮತ್ತು ಭಕ್ತಿಯಿಂದ 24 ಬಾರಿ, 48 ಬಾರಿ, ಇಲ್ಲವಾದಲ್ಲಿ 108 ಬಾರಿ ಈ ಮಂತ್ರವನ್ನು ನೀವು ಜಪವನ್ನು ಮಾಡಬೇಕಾಗತ್ತೆ. ಮಂತ್ರ ಹೀಗಿದೆ: ಓಂ ರೀಂ ಕ್ಲೀಂ ಶ್ರೀಂ. ಇನ್ನೊಮ್ಮೆ ಹೇಳುತ್ತೇನೆ: ಓಂ ರೀಂ ಕ್ಲೀಂ ಶ್ರೀಂ. ಇದು ರಾಶಿಯ ಮಂತ್ರ. ಆದ ಮೇಲೆ ಇನ್ನೊಂದು ರಾಶಿಯ ಅಧಿಪತಿ ಶುಕ್ರನ ಮಂತ್ರವಿದೆ. ಈ ಮಂತ್ರವನ್ನು ಸಹ ನೀವು ಜಪ ಮಾಡಬೇಕಾಗತ್ತೆ. ಆ ಮಂತ್ರ ಓಂ ರೀಂ ಶಂ ಶುಕ್ರಾಯ ನಮಃ. ಇನ್ನೊಮ್ಮೆ ಹೇಳುತ್ತೇನೆ: ಓಂ ರೀಂ ಶಂ ಶುಕ್ರಾಯ ನಮಃ. ಈ ಮಂತ್ರಗಳನ್ನು ಜಪ ಮಾಡಿ ಯಂತ್ರವನ್ನು ತಾಯತದಲ್ಲಾರೂ ಹಾಕ್ಕೋಬಹುದು ಅಥವಾ ನಿಮ್ಮ ಪಾಕೆಟ್ನಲ್ಲೂ ಸಹ ಇಟ್ಕೋಬಹುದು. ಈ ಯಂತ್ರದ ಪ್ರಭಾವದಿಂದ ನಿಮ್ಮ ರಾಶಿಯ ಮೇಲೆ ಮತ್ತು ನಿಮ್ಮ ಮೇಲೆ ಬೀಳುವ ಯಾವುದೇ ದುಷ್ಟ ಗ್ರಹ, ಯಂತ್ರ, ಮಂತ್ರ, ತಂತ್ರ ಪ್ರಯೋಗಗಳು, ವಾಮಾಚಾರಾದಿ ಪ್ರಯೋಗಗಳು, ದುಷ್ಟ ಶಕ್ತಿಗಳ ಪ್ರಭಾವ ನಿಮ್ಮ ಮೇಲೆ ಬೀಳದಿಲ್ಲ. ಈ ಯಂತ್ರದ ಪ್ರಭಾವದಿಂದ ನಿಮ್ಮ ಇಚ್ಛಿತ ಕಾರ್ಯಗಳು ಸಫಲವಾಗ್ತಾ ಹೋಗ್ತವೆ. ವೀಕ್ಷಕರೇ, ಈ ತಂತ್ರ ಯಂತ್ರ ಸಾರವನ್ನು ನೀವು ಆಚರಿಸಿ ನಿಮ್ಮ ಬಂಧು ಮಿತ್ರರಿಗೂ ತಿಳಿಸಿ. ನಿಮಗೂ ನಿಮ್ಮ ಕುಟುಂಬಕ್ಕೂ ಶುಕ್ರಗ್ರಹದ ಆಶೀರ್ವಾದ ಸದಾ ಇರಲಿ ಎಂದು ಆಶಿಸುತ್ತೇವೆ. ವೀಕ್ಷಕರೇ, ನಿಮ್ಮ ಜನ್ಮ ಜಾತಕ ದೋಷ ತೊಂದರೆಗಳಿಗೆ, ವಾಸ್ತು ದೋಷಗಳಿಗೆ ಜಾತಕವನ್ನು ಪರಿಶೀಲಿಸಿ ಮತ್ತು ಪ್ರಶ್ನಶಾಸ್ತ್ರದ ಮೂಲಕ ನಿಖರ ಸರಳ ಪರಿಹಾರವನ್ನು ತಿಳಿಸುತ್ತೇವೆ. ಇನ್ನು ಹೆಚ್ಚಿನ ಮಾಹಿತಿಗೆ ನಮ್ಮ ಮೊಬೈಲ್ ನಂಬರನ್ನು ಸಂಪರ್ಕಿಸಿ. ಈ ಮಾಹಿತಿ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹೆಚ್ಚಿನ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ಸರ್ವೇ ಜನಾಃ ಸುಖಿನೋ ಭವಂತು. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗೋಣ. ಧನ್ಯವಾದಗಳು.